ಓಂ ನಮಸ್ಕೃತ್ಯ ಮಹಾದೇವಂ ವಿಶ್ವವ್ಯಾಪಿನಮೀಶ್ವರಂ ವಕ್ಷ್ಯೇ ಶಿವಮಯಂ ವರ್ಮ ಸರ್ವರಕ್ಷಾಕರಂ ನೃಣಾಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಆಗಸ್ಟ್ ತಿಂಗಳು ಮೇಷರಾಶಿಯ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋಲ್ಲಿ ನಾವು ನೋಡೋಣ. ಬಹಳಷ್ಟು ದೊಡ್ಡದಾದಂತಹ ಸಂತೋಷವನ್ನ ಕೊಡುವಂತಹ ಮಾಸ ಈ ಆಗಸ್ಟ್ ತಿಂಗಳು, ಅಂದ್ರೆ ಶ್ರಾವಣ ಮಾಸ. ಹಬ್ಬಗಳು ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಒಂದು ಸಂತೋಷ, ಸಡಗರ, ಸಂತೃಪ್ತಿ ಹಾಗೂ ಖರ್ಚು ಎಲ್ಲವೂ ಕೂಡಿರ್ತಕ್ಕಂಥದ್ದು. ಸರಿ, ವರಮಹಾಲಕ್ಷ್ಮಿ ಹಬ್ಬ ಆಗ್ಬೋದು, ಜ್ಯೋತಿರ್ಭೀಮೇಶ್ವರ ಆಗ್ಬೋದು, ನಾಗಪಂಚಮಿ ಆಗ್ಬೋದು, ಮಂಗಳಗೌರಿ ವ್ರತ ಆಗ್ಬೋದು, ಹೀಗೆ ಹಲವಾರು ವ್ರತಗಳು ನಾವು ಶ್ರಾವಣ ಮಾಸದಲ್ಲಿ ನೋಡ್ತೀವಿ. ಅದು ಆಗಸ್ಟ್ ತಿಂಗಳಲ್ಲೇ ನೋಡ್ತೀವಿ. ಹಾಗಾದ್ರೆ ಹೇಗಿದೆ ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ? ಪ್ರತಿ ತಿಂಗಳು ಹೇಳುವಂತೆ ಮೇಷರಾಶಿಯವರಿಗೆ 7.5 ಅನ್ನುವಂಥದ್ದಿದೆ. ಆದ್ರೆ ವಕ್ರಿಯಾಗಿ, ಶನಿ ವಕ್ರಿಯಾಗಿ ಸುಮಾರು 130 ದಿನಗಳಿಗಿಂತ ಹೆಚ್ಚಾಗಿ ನಿಮಗೆ ಒಳ್ಳೆ ಫಲವನ್ನ ಕೊಡ್ತಾ ಇದ್ದಾನೆ ಮೇಷರಾಶಿಯವರಿಗೆ. ಒಂದು ಸಂತೃಪ್ತಿ ವಿಚಾರ ಅರ್ಥ ಮಾಡ್ಕೊಳ್ಳಿ. 7.5 ಅನ್ನೋದು ಪ್ರಾರಂಭ ಆಗಿದೆಯಲ್ಲ ಮೇಷರಾಶಿಗೆ, 2025 ಮಾರ್ಚ್ 28ನೇ ತಾರೀಕು ನಿಮಗೆ 7.5 ಅನ್ನೋದು ಪ್ರಾರಂಭ ಆಯಿತು. ಯಾರಿಗೆ? ಮೇಷರಾಶಿಯವರಿಗೆ. ಇಲ್ಲಿಯವರೆಗೂ 7.5. ಕಳೆದ ತಿಂಗಳು 26ನೇ ತಾರೀಕು ಶನಿ ವಕ್ರಿಯನ್ನ ಪಡ್ಕೊಂಡು, ಅಂದ್ರೆ ವಕ್ರತ್ವವನ್ನ ಪಡ್ಕೊಂಡು ತನ್ನ ಹಿಂದಿನ ಮನೆ ಕಡೆಗೆ ತಾತ್ಕಾಲಿಕವಾಗಿ ಪ್ರಯಾಣವನ್ನು ಬೆಳೆಸ್ತಾ ಇರೋದ್ರಿಂದ ಮೇಷರಾಶಿಯವರಿಗೆ ಸುಮಾರು ಡಿಸೆಂಬರ್ 9ನೇ ತಾರೀಕಿನವರೆಗೂ ಯಾವುದೇ ಕಾರಣಕ್ಕೂ 7.5 ಅನ್ನುವಂಥದ್ದು ಅಪ್ಲೈ ಆಗಲ್ಲ. ವಕ್ರಿ ಆದ್ರೆ ಏನ್ ಗುರುಗಳೇ, ಶನಿ ಅಲ್ಲೇ ಇರ್ತಾರಂತಂದ್ರೆ ಅವರ ದೃಷ್ಟಿ ಬದಲಾವಣೆ ಆಗೋಗಿರುತ್ತೆ. ಹಾಗಾಗಿ ಮೇಷರಾಶಿಯವರಿಗೆ ಒಂದು ಅದ್ಭುತವಾದ ಸಮಯ. ಈ ತಿಂಗಳಿಂದ ನಿಮಗೆ 7.5 ಇಲ್ಲ ಅಂತ ಅನ್ಕೊಳ್ಳಿ, ಒಂದು 4 ತಿಂಗಳು. ಹಾಗಾಗಿ ಯಾವಾಗ ಶನಿಯಿಂದ ನಿಮಗೆ ತೊಂದರೆ ಇಲ್ವೋ, ಅಂದ್ರೆ 7.5 ಎಫೆಕ್ಟ್ ಇಲ್ವೋ, ಶನಿ ಬಂದು ಕರ್ಮ ಧರ್ಮ ಕಾರಕನಾಗಿರ್ತಾನೆ. ಹಾಗಾಗಿ ನಿಮ್ಮ ಕರ್ಮ ಅಂದ್ರೆ ವೃತ್ತಿಯಲ್ಲಿ ಒಂದ್ ಸ್ವಲ್ಪ ಬದಲಾವಣೆಗಳಾಗತ್ತೆ. ಯಾವ ರೀತಿಯಾದ ಬದಲಾವಣೆ? ಈಗ ಕರ್ಮ ಸ್ಥಾನಾಧಿಪತಿ ಅಂದ್ರೆ 10th ಹೌಸ್ ಲಾರ್ಡ್. ನಿಮಗೆ 10ನೇ ಸ್ಥಾನಾಧಿಪತಿ ಯಾರು ಅಂತಂದ್ರೆ ಅದು ಶನಿನೇ. ಹಾಗಾಗಿ ನಿಮ್ಮ ಉದ್ಯೋಗದಲ್ಲಿ ಒಂದು ಸ್ಥಿರತ್ವ ಸಿಗುವಂತಹ ಎಲ್ಲ ಲಕ್ಷಣಗಳು ಈ ತಿಂಗಳು ಕಾಣ್ತಾ ಇದೆ. ಜೊತೆಗೆ ಒಂದೇನಾದ್ರೂ ಪ್ರಮೋಷನ್ನೋ, ಒಂದು ಇನ್ಕ್ರಿಮೆಂಟೋ, ಅಥವಾ ಉದ್ಯೋಗದ ಸ್ಥಾನ ಬದಲಾವಣೆನೋ, ಅಥವಾ ಸುಮಾರು ದಿನಗಳಿಂದ ಅಥವಾ ತಿಂಗಳುಗಳಿಂದ ನೀವು ಪ್ರಯತ್ನ ಪಡ್ತಾ ಇದ್ರು ಕೂಡ ಒಳ್ಳೆ ಉದ್ಯೋಗ ಅನ್ನುವಂಥದ್ದು ನೀವು ಸಿಗ್ತಾ ಇಲ್ಲ ಅಂತಂದ್ರೆ, ಇದೇ ರೈಟ್ ಟೈಮ್ ನೀವು ಪ್ರಯತ್ನ ಪಡ್ಲಿಕ್ಕೆ. ಈ ತಿಂಗಳು ಖಂಡಿತ ನಿಮಗೆ ನೂತನ ಉದ್ಯೋಗ ಸಿಗುತ್ತೆ. ಯಾರ್ಯಾರು ಉದ್ಯೋಗಕ್ಕೆ ಶ್ರಮ ಪಡ್ತಾ ಇರ್ತಾರೋ ಅಂತವ್ರಿಗೆ ಖಂಡಿತ ಒಳ್ಳೇದಾಗುತ್ತೆ. ಹಾಗಾಗಿ ಶನಿ ಪರಮಾತ್ಮನಿಗೆ ಒಂದು ಪ್ರಾರ್ಥನೆ ಮಾಡಿ, ನಿಮ್ಮ ಇಂಟರ್ವ್ಯೂನ್ನ ಮಾಡಿ, ಖಂಡಿತ ನೀವು ಸಕ್ಸಸ್ ಆಗ್ತೀರಾ. ಉದ್ಯೋಗದ ವಿಚಾರದಲ್ಲಿ ಅದೃಷ್ಟವಂತರಾಗಿರ್ತೀರಾ. ಈವನ್ ಲಾಭ ಸ್ಥಾನಾಧಿಪತಿನು ಶನಿನೇ. ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಕ್ಲಾರಿಟಿ ಸಿಕ್ತು ಯಾರಿಗೆ? ಮೇಷರಾಶಿಯವರಿಗೆ. ಎರಡನೇದಾಗಿ 1ನೇ ತಾರೀಕು, ಆಗಸ್ಟ್ 1ನೇ ತಾರೀಕು ವಿಶೇಷವಾಗಿ ಶುಕ್ರ ಬಂದು ತನ್ನ ಮಿತ್ರನ ಮನೆಗೆ ಹೋಗ್ತಾರೆ. ಬಟ್ ನೀಚ ಸ್ಥಾನದಲ್ಲಿ ಇರ್ತಾರೆ. ಮೇಷರಾಶಿಯವರಿಗೆ ದ್ವಿತೀಯ ಹಾಗೂ ಸಪ್ತಮ ಸ್ಥಾನಾಧಿಪತಿ. ಹೇಗೂ ನಮಗೆ ಆಷಾಢ ಮಾಸ ಇರುತ್ತೆ. ಆಗಸ್ಟ್ 12, 13ನೇ ತಾರೀಕುವರೆಗೂ ಆಷಾಢ ಮಾಸ ಇರುತ್ತೆ. ಏನು ಅಲ್ಲಿವರೆಗೂ ಶುಭ ಕಾರ್ಯ ಮಾಡೋದಿಲ್ಲ. ಅದಾದ್ಮೇಲೆ ನಾವು ಶುಭ ಕಾರ್ಯ ಮಾಡೋದು. ಶುಕ್ರ ಏನು ತಿಂಗಳು ಪೂರ್ತಿ ಇರೋದಿಲ್ಲ. ಒಂದು 20ರಿಂದ 30 ದಿನ ಈ ಅವಕಾಶದಲ್ಲಿ ಬದಲಾವಣೆ ಆಗ್ಬಿಡ್ತಾರೆ, ತಮ್ಮ ಸ್ವಕ್ಷೇತ್ರಕ್ಕೆ ಬರ್ತಾರೆ. ಬಟ್ ಅಲ್ಲಿವರೆಗೂ ಕೂಡ ಶುಕ್ರ ನೀಚ ಸ್ಥಾನ, ಡೆಬಿಲೇಟೆಡ್ ಪೊಸಿಷನ್, 0% ಅಲ್ಲೇ ಇರ್ತಾರೆ. ಈ ತಿಂಗಳು ನಿಮಗೆ ಈ ಉದ್ಯೋಗದಲ್ಲಿ ಬದಲಾವಣೆ ಶನಿಯಿಂದ ಒಳ್ಳೇದಾಗಿ ಧರ್ಮ ವೃದ್ಧಿ ಆದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಎಲ್ಲೋ ಹಣದ ಅಡಚಣೆ ಅನ್ನುವಂಥದ್ದು ಖಂಡಿತ ಕಾಣ್ತಾ ಇದೆ. ಜೊತೆಗೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ವಾಕ್ಸಮರ, ಸಣ್ಣ ಪುಟ್ಟ ಜಗಳಗಳು, ಮನಸ್ತಾಪಗಳು ಬರಬಹುದು. ನಿಮ್ಮ ಮಾತಿಂದ, ನಿಮ್ಮ ಬಾಯಿಂದ ಬರಬಹುದು. ಹಾಗಾಗಿ ಸಾಧ್ಯವಾದಷ್ಟು ನಿಮ್ಮ ಮಾತನ್ನ ಕಡಿಮೆ ಮಾಡ್ಕೋಬೇಕು ಮೇಷರಾಶಿಯವರು. ಅದು ಬಹಳ ಮುಖ್ಯ. ಅಂಡ್ ಮುಖ್ಯವಾಗಿ ಏನಪ್ಪಾ, ವಿದ್ಯಾರ್ಥಿಗಳು, ಈ ಸಣ್ಣ ಪ್ರಮಾಣದ ವಿದ್ಯಾರ್ಥಿಗಳು, SSLC ಓದ್ತಾ ಇರ್ತಕ್ಕಂಥವ್ರು, 9th 8th ಎಲ್ಲ ಓದ್ತಾ ಇರ್ತಕ್ಕಂಥವ್ರು ಸ್ವಲ್ಪ ಈ ಒಂದು ತಿಂಗಳಲ್ಲಿ ಹೆಚ್ಚಿನ ಶ್ರಮ ಪಡಬೇಕು ವಿದ್ಯಾಭ್ಯಾಸಕ್ಕೋಸ್ಕರ. ಪರೀಕ್ಷೆ ಯಾವಾಗಲೂ ಇದೆ ಹೌದು, ಆದ್ರೆ ಶ್ರಮ ಅನ್ನುವಂಥದ್ದು ಹೆಚ್ಚು ಪಡಿಬೇಕು. ಅದು ತುಂಬಾನೇ ಅಗತ್ಯವಾಗಿರುತ್ತೆ ವಿದ್ಯಾರ್ಥಿಗಳಿಗೆ. ಹಾಗೆ ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಏನು ವೃದ್ಧಿ ಇರೋದಿಲ್ಲ, ನಿಂತು ನೀರಾಗಿ ನಿಂತು ಬಿಡುತ್ತೆ. ನ್ಯೂಟ್ರಲೈಸ್ ಸಿಸ್ಟಮ್ ಅಲ್ಲಿ ಇರುತ್ತೆ ಪಾರ್ಟ್ನರ್ಶಿಪ್ ಬಿಸ್ನೆಸ್.
ಮತ್ತೆ ಪಾರ್ಟ್ನರ್ಗಳ ಮಧ್ಯೆ ಸ್ವಲ್ಪ ಸಣ್ಣ ಪುಟ್ಟ ವಾಕ್ಸಮರಗಳಾಗುವಂತ ಸಾಧ್ಯತೆಗಳು ಇರುತ್ತೆ. ಅದನ್ನ ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕು. ಈ ತಿಂಗಳು ಯಾವುದೇ ದೊಡ್ಡ ನಿರ್ಧಾರಗಳು ಪಾರ್ಟ್ನರ್ಶಿಪ್ ಅಲ್ಲಿ ತಗೊಳಕ್ ಹೋಗ್ಬೇಡಿ. ಅಂಡ್ ವಿವಾಹಕ್ಕೆ ಸಂಬಂಧಪಟ್ಟಂತ ವಿಚಾರದಲ್ಲಿ ನಿಮ್ಮ ಪ್ರಯತ್ನ ಮುಂದುವರಿಲಿ, ಬಟ್ ಆ ಪ್ರಯತ್ನ ಸ್ವಲ್ಪ ವಿಳಂಬ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾಕಂದ್ರೆ ಶುಕ್ರ ನೀಚ ಸ್ಥಾನದಲ್ಲಿದ್ರೆ ಶುಕ್ರನೇ ವಿವಾಹ ಕಾರಕನಾಗಿರ್ತಾನೆ. ಇನ್ನು 2ನೇ ತಾರೀಕು ಕುಜ, ನಿಮ್ಮ ರಾಶ್ಯಾಧಿಪತಿ ಕುಜ 2ನೇ ತಾರೀಕು ತೃತೀಯ ಸ್ಥಾನಕ್ಕೆ ಬರ್ತಾರೆ. 50-50 ಫಲಗಳನ್ನು ಕೊಡುವಂಥದ್ದು. ಅಂದ್ರೆ ನಿಮ್ಮ ಶರೀರದಲ್ಲಿ ಒಂದಿನ ಲವಲವಿಕೆ ಇರುತ್ತೆ, ಇನ್ನೊಂದಿನ ಸೋಂಬೇರಿ ಆಗುತ್ತೆ, ಒಂದಿನ ಮೈಕೈ ನೋವು ಇರುತ್ತೆ, ಇನ್ನೊಂದಿನ ಆರಾಮಾಗಿರ್ತೀರ. ಹಾಗೆ ಅದೃಷ್ಟಗಳು ಅಷ್ಟೇ, ಒಂದಿನ ಅದೃಷ್ಟ ಬರುತ್ತೆ, ಇನ್ನೊಂದಿನ ಅದೃಷ್ಟ ಸಿಗೋದಿಲ್ಲ. ಹೀಗೆ ಬ್ಯಾಲೆನ್ಸ್ಡ್ ಆಗಿ ಹೋಗ್ತಾ ಇರುತ್ತೆ. ಕುಜನಿಂದ ಯಾವುದೇ ಸಮಸ್ಯೆ ಇಲ್ಲ. ಈವನ್ ತಾತ್ಕಾಲಿಕ ಕುಜ ದೋಷ ಅನ್ನುವಂಥದ್ದು ಕೂಡ ನಿಮ್ಗೆ ಕ್ಲಿಯರ್ ಆಯ್ತು. ಹಾಗಾಗಿ ಮೇಷರಾಶಿಯವರಿಗೆ ಇದೊಂದು ಮೇಜರ್ ಪ್ಲಸ್ ಪಾಯಿಂಟ್. ಹಾಗೆ 5ನೇ ತಾರೀಕು ಬುಧ ವಿಶೇಷವಾಗಿ ಚತುರ್ಥ ಸ್ಥಾನಕ್ಕೆ ಬರ್ತಾರೆ. ಅಲ್ಲಿ ಸಮಬಲ. ಬುಧ ನಿಮಗೆ ವ್ಯಾಪಾರ ಕಾರಕ. ಹಾಗಾಗಿ ಈ ಒಂದು ತಿಂಗಳಲ್ಲಿ ಶುಕ್ರ ನಿಮಗೆ 7th ಹೌಸ್ ಆಫ್ ಪಾರ್ಟ್ನರ್ ಅಲ್ಲಿ ಇದ್ದು, ಅಂದ್ರೆ ಪಾರ್ಟ್ನರ್ಗೆ ಅಧಿಪತಿ ಆಗಿರ್ತಕ್ಕಂಥ ಸ್ಥಾನದಿಂದ 6ನೇ ಮನೆಯಲ್ಲಿದ್ದು ಸ್ವಲ್ಪ ನೀಚವನ್ನ ಕೊಡ್ತಾ ಇರೋದ್ರಿಂದ ಬುಧ ನಿಮಗೆ ವ್ಯಾಪಾರದಲ್ಲಿ ಹೆಚ್ಚಿನ ಸಪೋರ್ಟ್ ಮಾಡೋದಿಲ್ಲ. ಹಾಗಾಗಿ ರೆಗ್ಯುಲರೈಸ್ ವ್ಯಾಪಾರ ಏನಿದೆಯೋ ಅದ್ರ ಮುಂದುವರ್ಕೊಂಡು ಹೋಗುತ್ತೆ. ಹೊಸದಾಗಿ ಏನಾದ್ರು ವ್ಯಾಪಾರ ಮಾಡಬೇಕಂದ್ರೆ ಮೇಷರಾಶಿಯವರಿಗೆ ಕರೆಕ್ಟ್ ಟೈಮ್ ಅಲ್ಲ. ಯಾಕಂದ್ರೆ ಬುಧ ಬಂದು 50% ಮಾತ್ರನೇ ಸಪೋರ್ಟ್ ಮಾಡ್ತಾರೆ. ಇನ್ 50% ನೀವು ಹೆಚ್ಚಿನ ಶ್ರಮ ಪಡಬೇಕಾಗತ್ತೆ. ಅದೇ ನೀವು ಇನ್ನೊಂದು ಒಂದು 20 ದಿನ ಅಥವಾ 25 ದಿನ ಅಥವಾ ಈ ತಿಂಗಳು ಕಾದ್ಬಿಟ್ರೆ ಬರೋ ತಿಂಗಳಿಂದ ನಿಮಗೆ ಬುಧ ಮಿತ್ರನ ಮನೆಗೆ ಬರ್ತಾರೆ. ಅದಾದ್ಮೇಲೆ ಉಚ್ಚ ಸ್ಥಾನಕ್ಕೆ ಹೋಗ್ತಾರೆ. ಅದಾದ್ಮೇಲೆ ಮಿತ್ರನ ಮನೆಗೆ ಬರ್ತಾರೆ. ಹೀಗೆ ಸ್ವಲ್ಪ ಒಂದು 3-4 ತಿಂಗಳು ಬುಧ ನಿಮಗೆ ತುಂಬಾ ಸಪೋರ್ಟ್ ಮಾಡೋದ್ರಿಂದ ಯಾವುದೇ ಹೆಚ್ಚಿನ ಸಮಸ್ಯೆ ಅನ್ನುವಂಥದ್ದು ಕಾಣೋದಿಲ್ಲ. ಹಾಗಾಗಿ ಹೊಸ ವ್ಯಾಪಾರ ಶುರು ಮಾಡೋದು ಬೇಡ. ಇರೋ ವ್ಯಾಪಾರಕ್ಕೆ ಏನು ತೊಂದರೆ ಇಲ್ಲ, ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಹುದು. ಇನ್ನು 17ನೇ ತಾರೀಕು ರವಿ ಅಂದ್ರೆ ಸೂರ್ಯ ತನ್ನ ಸ್ವಕ್ಷೇತ್ರಕ್ಕೆ ಬಂದ್ಬಿಡ್ತಾರೆ. ಅಲ್ಲಿಗೆ ಮೇಜರ್ ಪ್ಲಸ್ ಪಾಯಿಂಟ್ ಆಯ್ತು ಮೇಷರಾಶಿಯವರಿಗೆ. ಪಂಚಮ ಸ್ಥಾನಾಧಿಪತಿ ಪಂಚಮದಲ್ಲಿ ಇರ್ತಕ್ಕಂಥದ್ದು ಅದ್ಭುತ. ಯಾರ್ಯಾರು ಮೇಷರಾಶಿಯವರು ರಾಜಕೀಯದಲ್ಲಿದ್ದಾರೋ ಅಂತವ್ರಿಗೆ ಅದ್ಭುತವಾಗಿರುತ್ತೆ. ಅಧಿಕಾರದ ಬಲ ವೃದ್ಧಿ ಆಗುತ್ತೆ, ಕುರ್ಚಿ ಗಟ್ಟಿ ಆಗುತ್ತೆ, ಗೌರ್ಮೆಂಟ್ ಉದ್ಯೋಗ ಮಾಡ್ತಾ ಇರ್ತಕ್ಕಂಥವ್ರಿಗೆ ರಿಲೀಫ್ ಸಿಗುತ್ತೆ, ಸ್ವಲ್ಪ ಪಾಸಿಟಿವ್ ಆಗುತ್ತೆ. ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಸಿಗುತ್ತೆ, ಸಕ್ಸಸ್ ಸಿಗುತ್ತೆ, ಹೋಗುವಂತ ದಾರಿ ಸುಗಮ ಆಗುತ್ತೆ. ಜೊತೆಗೆ ಆರೋಗ್ಯದಲ್ಲಿ ಕೂಡ ವೃದ್ಧಿ ಆಗುತ್ತೆ. ಕಾರಣ ಏನಪ್ಪಾ ಅಂತಂದ್ರೆ ಷಷ್ಠಾಧಿಪತಿ ಅಂದ್ರೆ ಷಷ್ಠ ಸ್ಥಾನಾಧಿಪತಿ ಚತುರ್ಥದಲ್ಲಿದ್ದಾರೆ 50%. ರೋಗ ಸ್ಥಾನಾಧಿಪತಿ ಬುಧ ಆದ್ರೆ ಆರೋಗ್ಯ ಕಾರಕ ಸೂರ್ಯ ಸ್ವಕ್ಷೇತ್ರಕ್ಕೆ ಬರ್ತಾರೆ. 17ನೇ ತಾರೀಕಿನಿಂದ ತುಂಬಾ ಪಾಸಿಟಿವ್ ಅನ್ನುವಂಥದ್ದು ನಿಮಗೆ ಸೂರ್ಯನಿಂದ ಸಿಗುತ್ತೆ. ಜೊತೆಗೆ ತಂದೆ ಮಗನ ಮಧ್ಯೆ ಅಥವಾ ತಂದೆ ಮಗಳ ಮಧ್ಯೆ ಇರತಕ್ಕಂಥ ಕಲಹಗಳೇನಾದ್ರೂ ಇದ್ರೆ ದೂರ ಆಗುತ್ತೆ. ಜೊತೆಗೆ ದಾಯಾದಿಗಳ ಕಲಹ ದೂರ ಆಗುತ್ತೆ. ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ಜಯತ್ವ ಅನ್ನುವಂಥದ್ದು ಮೇಷರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಇನ್ನು 22ನೇ ತಾರೀಕು ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಯಾವಾಗ 5ನೇ ತಾರೀಕು ಬುಧ 4ನೇ ಮನೆಗೆ ಬರ್ತಾರೆ. ತುಂಬಾ ದಿನ ಇರೋದಿಲ್ಲ. ಎಷ್ಟು ದಿನ ಇರ್ತಾರೆ? 17 ದಿನ ಇರ್ತಾರೆ ಅಷ್ಟೇ ಅಲ್ಲಿ. ಆಮೇಲೆ 5ನೇ ಮನೆಗೆ ಬಂದ್ಬಿಡ್ತಾರೆ. ಬುಧಾದಿತ್ಯ ಯೋಗ ಅಪ್ಲಿಕೇಬಲ್ ಆಗೋಗುತ್ತೆ. ಬುಧನಿಂದ 22ನೇ ತಾರೀಕಿಂದ ವ್ಯಾಪಾರದಲ್ಲಿ ವೃದ್ಧಿ, ವಿದ್ಯೆಯಲ್ಲಿ ವೃದ್ಧಿ, ಸಮತೋಲನವಾಗಿರ್ತಕ್ಕಂಥ ಜೀವನ ಇದೆಲ್ಲ ಪ್ರಾಪ್ತಿ ಆಗುತ್ತೆ. ಹಾಗಾಗಿ ವ್ಯಾಪಾರಸ್ಥರಿಗೆ 12ನೇ ತಾರೀಕಿನಿಂದ 22ನೇ ತಾರೀಕಿನವರೆಗೂ 10 ದಿನ ಮಾತ್ರ ಸ್ವಲ್ಪ ಹುಷಾರಾಗಿರಿ. ಆ ಸಂದರ್ಭದಲ್ಲಿ ಯಾವುದೇ ಹೊಸ ವ್ಯಾಪಾರ ಮಾಡಬೇಡಿ. 22ನೇ ತಾರೀಕು ನಂತರ ಧಾರಾಳ ಹೊಸ ವ್ಯಾಪಾರ ಮಾಡ್ಬೋದು. ಇರೋ ವ್ಯಾಪಾರದಲ್ಲಿ ತುಂಬಾ ಚೆನ್ನಾಗಿ ವೃದ್ಧಿ ಆಗುತ್ತೆ. ಒಟ್ಟಾರೆ ಈ ತಿಂಗಳು ಒಂದು ಸ್ವಲ್ಪ ಲಾಭವನ್ನ ಹೆಚ್ಚು ಪಡಿಲಿಕ್ಕೆ ಸಾಧ್ಯತೆ ಮೇಷರಾಶಿಯವರಿಗೆ ಕಾಣ್ತಾ ಇದೆ. ಸರಿ, ಹಾಗಾದ್ರೆ ಜನರಲೈಸ್ ಆಗಿ ಯಾವ ತರ ಇದೆ ಫಲ ಮೇಷರಾಶಿಯವರಿಗೆ ಅಂತ ನೋಡೋದಕ್ಕೆ ಮೊದಲು ಜ್ಯೋತಿರ್ಭೀಮೇಶ್ವರ ವ್ರತ 12ನೇ ತಾರೀಕಿದೆ. ಅವತ್ತು ಹಬ್ಬ ಇದೆ. ಜೊತೆಗೆ ನಾಗ ಚತುರ್ಥಿ 16ನೇ ತಾರೀಕು ಆಗಸ್ಟ್, ನಾಗಪಂಚಮಿ 17ನೇ ತಾರೀಕು, ವರಮಹಾಲಕ್ಷ್ಮಿ 21ನೇ ತಾರೀಕು ಆಗಸ್ಟ್ 21 ವರಮಹಾಲಕ್ಷ್ಮಿ ಹಬ್ಬ. ಹಾಗೆ ಆಗಸ್ಟ್ 25 ಅಂಗಾರಕ ಜಯಂತಿ ಇದೆ. ಯಾರ್ಯಾರ ಕುಜ ದೋಷ ಇದೆಯೋ, ಎಸ್ಪೆಷಲಿ ಮೇಷರಾಶಿಗೆ ಅಧಿಪತಿ ಕುಜಾನೇ ಆದ್ರಿಂದ ಎಲ್ಲಾ ಮೇಷರಾಶಿಯ ವೀಕ್ಷಕರು ಅಂಗಾರಕ ಜಯಂತಿ ದಿನ ಅವತ್ತು ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡೋದು ಬಹಳ ಮುಖ್ಯ. ಇನ್ನು ಈ ಒಂದು ಜನರಲೈಸ್ ಆಗಿ ಹೇಗಿದೆ ಮೇಷರಾಶಿಗೆ ನೋಡೋದಾದ್ರೆ, ಅನಿರೀಕ್ಷಿತ ಪ್ರಯಾಣ, ವ್ಯಾಪಾರದಲ್ಲಿ ಒಂದು 10 ದಿನ ಸಾಧಾರಣವಾಗಿರುತ್ತೆ, 12ರಿಂದ 22, ಆಮೇಲೆ ಉತ್ತಮ ಇರುತ್ತೆ. ಮಾನಸಿಕವಾಗಿ ಯಾವುದನ್ನು ಕೂಡ ನೀವು ಮನಸ್ಸಿಗೆ ತಗೋಬಾರದು. ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ಎಲ್ಲವನ್ನು ಕೂಡ ಸಮಚಿತ್ತವಾಗಿ ತಗೊಳ್ಳಿ, ಅದು ತುಂಬಾ ಇಂಪಾರ್ಟೆಂಟು. ಕುಟುಂಬದಲ್ಲಿ ಸ್ವಲ್ಪ ಪುಟ್ಟ ವ್ಯಾಜ್ಯಗಳಾದರೂ ಕೂಡ ನೆಮ್ಮದಿಯ ವಾತಾವರಣ ಸಿಗುತ್ತೆ. ಬಂಧುಗಳ ಆಗಮನ ಆಗುತ್ತೆ.
ಹಾಲಿನ ವ್ಯಾಪಾರದಲ್ಲಿ ಅತ್ಯಂತ ಅಭಿವೃದ್ಧಿಯನ್ನು ಕಾಣಬಹುದು. ತೃಪ್ತಿದಾಯಕವಾಗಿದ್ದು ರೈತರಿಗೆ ಕೃಷಿ ಕ್ಷೇತ್ರದಲ್ಲಿ ಉತ್ತಮ ಲಾಭ, ಮೃಷ್ಟಾನ್ನ ಭೋಜನ, ರಾಜಕೀಯ ವ್ಯಕ್ತಿಗಳಿಗೆ ಅತ್ಯಂತ ಜಯಪ್ರಾಪ್ತಿ. ಆರೋಗ್ಯದಲ್ಲಿ ವೃದ್ಧಿ, ಸ್ತ್ರೀಯರಿಗೆ ಉತ್ತಮವಾದ ಫಲ, ಅತ್ಯಂತ ಶುಭದಾಯಕ. ಆಸ್ತಿ ಖರೀದಿಗೆ ಈ ತಿಂಗಳು 22ನೇ ತಾರೀಕು ನಂತರ ಇನ್ನೂ ಉತ್ತಮವಾಗಿರುತ್ತೆ. ಷೇರು ವ್ಯವಹಾರದಲ್ಲಿ ಸ್ವಲ್ಪ ನಷ್ಟವಾಗುವಂತಹ ಸಾಧ್ಯತೆಗಳಿರುತ್ತೆ, ಸ್ವಲ್ಪ ಜಾಗೃತೆ ವಹಿಸಬೇಕು. ಆಮೇಲೆ ಗುರು ನಿಮ್ಗೇನು ಸಂಪೂರ್ಣ ಬಲ ಕೊಟ್ಟಿಲ್ಲ, ಅವರು ಚತುರ್ಥ ಸ್ಥಾನದಲ್ಲಿದ್ದಾರೆ. ಗುರು ಬಲ ಇಲ್ಲ, ಕೇವಲ ಸುಖ ಸ್ಥಾನದಿಂದ 50% ಮಾತ್ರ ಆಕ್ಟಿವೇಟ್ ಆಗಿರ್ತಾರೆ. ಹಾಗಾಗಿ ಷೇರು ವ್ಯವಹಾರದಲ್ಲಿ ಸ್ವಲ್ಪ ನಷ್ಟವಾಗುವಂತ ಸಾಧ್ಯತೆ. ಅದರಿಂದ ಯಾರೋ ಒಬ್ರು ಹೇಳಿದ್ರು, ಸ್ನೇಹಿತರು ಹೇಳಿದ್ರು, ದುಡ್ಡು ಹಾಕು ದುಡ್ಡು ಬರುತ್ತೆ, ಈ ಥರದ್ದು ಏನಾದ್ರು ಮಾಡಕ್ ಹೋಗ್ಬೇಡಿ. ಫಿನಾನ್ಷಿಯಲ್ ವಿಚಾರದಲ್ಲಿ ಕೂಡ ಅಷ್ಟೇ, ಕೊಟ್ಟು ತಗೊಳ್ಳೋದು ಸ್ವಲ್ಪ ಆದಷ್ಟು ಝೀರೋ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ತಿಂಗಳ ಅಂತ್ಯದಲ್ಲಿ ಮತ್ತಷ್ಟು ಅದ್ಭುತವಾಗಿರುತ್ತೆ. ತಾಯಿಯ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕು. ಷಷ್ಠ ಸ್ಥಾನಾಧಿಪತಿ ಚತುರ್ಥಕ್ಕೆ ಬಂದಿರೋದ್ರಿಂದ ಸ್ವಲ್ಪ ತಾಯಿಯ ಆರೋಗ್ಯ ಕಡೆ ಗಮನ ಇರಲಿ. ಸ್ವಲ್ಪ ಪ್ರಮಾಣದಲ್ಲಿ ಶತ್ರುಬಾಧೆ, ಸ್ವಲ್ಪ ಪ್ರಮಾಣದಲ್ಲಿ ಸಾಲಬಾಧೆ ಇರುತ್ತೆ, ಅದನ್ನು ನೀವು ಬ್ಯಾಲೆನ್ಸ್ ಮಾಡಬೇಕು. ಅನಿರೀಕ್ಷಿತ ಧನ ಲಾಭ ಲಾಭದಾಯಕವಾಗಿರುತ್ತೆ. ದೀರ್ಘಕಾಲದ ಸಮಸ್ಯೆಗೆ ಈ ತಿಂಗಳು ಪರಿಹಾರವನ್ನು ಹುಡುಕೋತೀರಾ. ಕುಟುಂಬದಲ್ಲಿ ಹೆಚ್ಚಿನ ಸೌಖ್ಯವನ್ನ ಕಾಣ್ತಾ ಇದೆ. ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಮಾಸ ಆಗತ್ತೆ. ಅದು ಕೂಡ 17ನೇ ತಾರೀಕು ಸೂರ್ಯ ಸ್ವಕ್ಷೇತ್ರಕ್ಕೆ ಬಂದ ಮೇಲೆ ಮೇಷರಾಶಿಯ ವಿದ್ಯಾರ್ಥಿಗಳು ಇನ್ನೂ ಉತ್ತಮವಾಗಿರುತ್ತೆ. ನೂತನ ಕೆಲಸದಲ್ಲಂತೂ ಜಯಪ್ರಾಪ್ತಿ. ನಾನು ಆಗಲೇ ಹೇಳ್ಬಿಟ್ಟೆ, ಇಂಟರ್ವ್ಯೂ ಅಟೆಂಡ್ ಮಾಡಿ ಧೈರ್ಯವಾಗಿ. ಈ ತಿಂಗಳು ಅದ್ಭುತವಾಗಿ ನಿಮಗೆ ಪಾಸಿಟಿವ್ ಕೊಡುತ್ತೆ. ಬಿಕಾಸ್ ನಿಮಗೆ ಶನಿ ಬಂದು ವಕ್ರಿಯಾಗಿ ನಿಮಗೆ ಲಾಭಸ್ಥಾನಗಳ ಫಲವನ್ನು ಕೊಡ್ತಾನೆ, ಅದು ಮೋಸ್ಟ್ ಇಂಪಾರ್ಟೆಂಟು. ಹಿರಿಯರ ಆಶೀರ್ವಾದ ಅನ್ನೋಂಥವು ಸಿಗುತ್ತೆ. ಕೋರ್ಟು ಕಚೇರಿಗಳ ಸಮಸ್ಯೆಗಳೆಲ್ಲ ದೂರ ಆಗುತ್ತೆ. ನಿಮಗೆ ಬಂಧುಗಳ ಮಧ್ಯೆ ಇರುವಂತಹ ವೈಮನಸ್ಯಗಳು ದೂರ ಆಗುತ್ತೆ. ಅಶಾಂತಿಯ ವಾತಾವರಣ ದೂರವಾಗಿ ಶಾಂತಿಯ ವಾತಾವರಣದ ಕಡೆಗೆ ಹೊರಡ್ತೀರಾ. ದೇವಾಲಯ ದರ್ಶನಗಳು, ಪುಣ್ಯಕ್ಷೇತ್ರ ದರ್ಶನಗಳಿಂದ ಮನಸ್ಸಿಗೆ ಬಹಳಷ್ಟು ನೆಮ್ಮದಿ. ಒಂದ್ ಸ್ವಲ್ಪ ಸ್ಥಾನ ಪಲ್ಲಟ, ನಾನು ಪ್ರಾರಂಭದಲ್ಲಿ ಹೇಳಿದೆ, ಸ್ಥಾನ ಬದಲಾವಣೆ ಆಗುವಂತ ಸಾಧ್ಯತೆ ಅದು ಯಾವ್ದ್ರಲ್ಲಾಗ್ಬೋದು. ನಿಮ್ಮ ಬಿಸ್ನೆಸ್ ಅಲ್ಲಿ ಆಗ್ಬೋದು, ಮನೆ ಚೇಂಜ್ ಮಾಡೋದಾಗ್ಬೋದು, ಸ್ವಂತ ಮನೆಗೆ ಹೋಗ್ಬೋದಾಗ್ಬೋದು, ಅಥವಾ ಒಂದು ಸೈಟ್ ತಗೊಳ್ಳೋದಾಗ್ಬೋದು, ಅಥವಾ ಕೆಲಸದಲ್ಲಿ ಚೇಂಜ್ ಆಗ್ಬೋದು. ಏನಾದ್ರೂ ಒಂದು ಚೇಂಜಸ್ ಆಗುತ್ತೆ, ಅದೊಂದು ತುಂಬಾ ಇಂಪಾರ್ಟೆಂಟು. ಎಲ್ಲ ನೋಡಿ, ನಿಮ್ಮಲ್ಲಿ ಶಕ್ತಿ ಹೇಗಿರುತ್ತೆ ಅಂದ್ರೆ ಈ ತಿಂಗಳು ಇಡೀ ವಿಶ್ವವನ್ನ ಗೆಲ್ಲುವಂತಹ ಶಕ್ತಿ ಇರುತ್ತೆ. ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಜಯಪ್ರಾಪ್ತಿ ಆಗುತ್ತೆ. ಈವನ್ ವಿದೇಶಿ ಪ್ರಯಾಣಕ್ಕೆ ಸಂಬಂಧಪಟ್ಟಂತ ನಿಮ್ಮ ಪ್ರಯತ್ನದಲ್ಲೂ ಕೂಡ ಯಶಸ್ಸು ಸಿಗುತ್ತೆ. ತೃಪ್ತಿದಾಯಕ. ವಿದ್ಯಾರ್ಥಿಗಳು ಪೋಸ್ಟ್ ಗ್ರಾಜ್ಯುಯೇಷನ್, ಸಿಂಗಲ್ ಡಿಗ್ರಿ ಈ ತರ ಮಾಡ್ತಾ ಇರ್ತಕ್ಕಂಥವ್ರು ಕೂಡ ಒಂದು ಸ್ವಲ್ಪ ಅನುಕೂಲ ಇದೆ. ಸಹೋದರ ಸಹೋದರಿಯರಿಂದ ಸಹಾಯ, ದೇವಾಲಯ ದರ್ಶನ ನಿಮಿತ್ತವಾಗಿ ನಿಮ್ಮ ಪ್ಲಾನ್ಗಳನ್ನು ಮಾಡ್ಕೋತೀರಾ. ಭಗವಂತನ ಕೃಪಾಶೀರ್ವ ಅನ್ನೋದು ಮೇಷರಾಶಿಯವರಿಗೆ ಇದೆ. ಹಾಗಾದ್ರೆ ಈ ತಿಂಗಳು ನೆಗೆಟಿವೇ ಇಲ್ವಾ, ಪರಿಹಾರಗಳೇ ಬೇಡವಾ ಅಂತಂದ್ರೆ ಖಂಡಿತ ಬೇಕು. ಯಾಕೆಂದ್ರೆ ನಿಮಗೆ ದ್ವಿತೀಯ ಹಾಗೂ ಸಪ್ತಮ ಸ್ಥಾನಾಧಿಪತಿ ಶುಕ್ರ ಅಷ್ಟೊಂದು ಅದ್ಭುತವಾಗಿಲ್ಲ. ಶುಕ್ರ ಅಂತಂದ್ರೆ ಅಮ್ಮನವರು. ಆಷಾಢ ಮಾಸ ಅಂದ್ರೆ ಅಮ್ಮನವ್ರಿಗೆ ವಿಶೇಷವಾಗಿರೋದು. ಅದು 12ನೇ ತಾರೀಕುವರೆಗೂ ಇದೆ. 12ನೇ ತಾರೀಕು ಅಷ್ಟೊತ್ತಿಗೆ ಯಾವ್ದಾದ್ರು ದೇವಿ ದೇವಸ್ಥಾನದಲ್ಲಿ ಒಂದು ದರ್ಶನ ಮಾಡಿ, ಸಾಧ್ಯವಾದ್ರೆ ಏನಾದ್ರು ಒಂದು ಸೇವೆ ಮಾಡಿ, ಅಮ್ಮನವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಅದೇ ಶುಕ್ರ ಅಂತ ಹೇಳ್ತೀವಿ. ಅದರ ಜೊತೆಗೆ ಶನಿ ವಕ್ರಿ ಆಗ್ತಾ ಇರೋದ್ರಿಂದ ಯಾವುದೇ ಪರಿಹಾರಗಳು ಬೇಡ. ನಾನು ಹೇಳಿದೆ ಶನಿ ವಕ್ರಿ ಆಗಿ ನಿಮಗೆ ತುಂಬಾ ಒಳ್ಳೆ ಫಲ ಕೊಡುತ್ತೆ ಅಂತ. ಗುರುಗಳೇ, ನೀವು ಹೇಳ್ತಾ ಇದ್ದೀರಾ ಮೇಷರಾಶಿಗೆ ತುಂಬಾ ಚೆನ್ನಾಗಿದೆ ಅಂತ, ನಮ್ಗೇನೋ ಅನುಕೂಲ ಆಗ್ತಾ ಇಲ್ಲ ಅನ್ನೋಂಥದ್ದು ನಿಮ್ದೇನಾದ್ರೂ ಕ್ವಶನ್ ಮಾರ್ಕ್ ಆದ್ರೆ ಖಂಡಿತವಾಗಲೂ ನಿಮ್ಮ ಮೂಲ ಜಾತಕವನ್ನ ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಅನ್ನ ಮಾಡಿಸಿ ಏನಾದ್ರೂ ಸುಲಭ ಪರಿಹಾರಗಳಿದ್ರೆ ಖಂಡಿತ ಮಾಡ್ಕೊಳ್ಳಿ. ಭಗವಂತ ಮತ್ತಷ್ಟು ಅನುಗ್ರಹನ ನಿಮಗೆ ಮಾಡ್ತಾನೆ. ನೋಡಿದ್ರಲ್ಲ ವೀಕ್ಷಕರೇ, ಮೇಷರಾಶಿಯ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.